ಹಾಯ್ ಹಲೋ ನಮಸ್ತೆ. ವೀರಶೈವಾಸ್ ಕಿಚನ್ನ ಅಡಿಗೆ ಪ್ರಿಯರಿಗೆ ಮತ್ತೊಮ್ಮೆ ಸ್ವಾಗತ. ಈಗ ನಾವು ಮನೆಯಲ್ಲೇ ಪುಳಿಯೋಗರೆ ಗೊಜ್ಜನ್ನು ಹೇಗೆ ರೆಡಿ ಮಾಡಿ ಇಟ್ಕೋಬೇಕು ರುಚಿಕಟ್ಟಾಗಿ ಅನ್ನೋದನ್ನು ಹೇಳ್ಕೊಡ್ತೀನಿ. ಹಾಗೆ ಇದು ಬಂದು ನಮ್ಮ ಅಜ್ಜಿ ಕಾಲದ ರೆಸಿಪಿ. ಸೊ ಇದು ತುಂಬ ಟೇಸ್ಟಿಯಾಗಿರುತ್ತೆ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಈಗ ಮಾಡೋ ವಿಧಾನನ ಹೇಳ್ತಾ ಹೋಗ್ತೀನಿ. ಮೊದಲಿಗೆ ಕಡಲೆಬೇಳೆ 2 ಸ್ಪೂನು, ಉದ್ದಿನಬೇಳೆ 2 ಸ್ಪೂನು, ಹಾಗೆ ಮೆಂತ್ಯ 1 ಸ್ಪೂನು, ಮೆಣಸು ಒಂದು 8ರಿಂದ 10, ಜೀರಿಗೆ 1 ಸ್ಪೂನು, ಸೋಂಪು 1 ಸ್ಪೂನು, ಧನಿಯಾ 1 ಸ್ಪೂನು, ಹಾಗೆ ಒಣಮೆಣಸಿನಕಾಯಿ ಒಂದು 10ರಿಂದ 15, ಬ್ಯಾಡಿಗೆ ಬಂದು ಒಂದು 5ರಿಂದ 10, ಹಾಗೆ ಅರಿಶಿಣದ ಕೊಂಬು 1, ಹಾಗೆ ಸ್ವಲ್ಪ ಕರಿಬೇವು, ಹಾಗೆ ಗಸಗಸೆ ಇವುಗಳನ್ನ ತೆಗೆದಿಟ್ಕೊಳ್ಳಿ ಮೊದಲಿಗೆ. ಹಾಗೆ ಒಂದೊಂದಾಗಿ ಇಲ್ಲಿ ತೋರಿಸ್ತಿರೋ ಹಾಗೆ ಒಂದೊಂದಾಗಿ ಮೀಡಿಯಮ್ ಸಿಮ್ಮಲ್ಲಿ ಇಟ್ಕೊಂಡು ಹೊಂಬಣ್ಣ ಬರೋವರೆಗೆ ಹಾಗೆ ಘಮ ಬರೋವರೆಗೆ ನಿಧಾನವಾಗಿ ಒಂದೊಂದಾಗಿ ಹಾಕ್ಕೊಳ್ತಾ ಫ್ರೈ ಮಾಡ್ಕೊಳ್ತಾ ಬನ್ನಿ. ಇದು ಎಷ್ಟು ಘಮ ನೀಟಾಗಿ ಬರುತ್ತೋ ಅಷ್ಟು ರುಚಿ ಹೆಚ್ಚುತ್ತೆ. ನೀವು ನಿಧಾನವಾಗಿ ಈ ರೀತಿ ಮಾಡಿ ಕಡೆಯಲ್ಲಿ ಇಳಿಸಿದಾಗ ಇದನ್ನು ಗಸಗಸೆ ಹಾಕ್ಕೊಳ್ಳಿ ಮರಿದೇನೆ. ಆ ನಂತರ ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ಳಿ. ಈ ಒಣಮೆಣಸಿನ್ಕಾಯಿ ಸಾಮಾನ್ಯ ನಾವು ಫ್ರೈ ಮಾಡುವಾಗ ಘಾಟ್ ಜಾಸ್ತಿ ಬರುತ್ತೆ. ಹಾಗಾಗಿ ಏನು ಮಾಡಬೇಕು, ಒಂದು 4-5 ಡಾಟ್ ಅಷ್ಟು ಎಣ್ಣೆಯನ್ನು ಹಾಕ್ಕೋಬೇಕು ಬಾಣಲಿಗೆ. ಅದರಲ್ಲಿ ನಾವು ಮೆಣಸಿನ್ಕಾಯಿ ಹುರಿದ್ರೆ ನಮಗೆ ಘಾಟ್ ಬರಲ್ಲ. ಇದೇನಿದೆ ಅರ್ಶಿನದ ಕೊನೆ ಅಂತೀರಾ, ಅರ್ಶಿನದ ಕೊನೆ ಪ್ಯೂರು. ನಾವು ಅರ್ಶಿನದ ಪೌಡ್ರನ್ನ ಬಳಸ್ತೀವಿ ಅಂತಂದರೆ ಅದರಲ್ಲಿ ಕೆಮಿಕಲ್ ಮಿಶ್ರಿತ ಇದ್ದೇ ಇರುತ್ತೆ. ಸೊ ಹಾಗಾಗಿ ನಾವು ಅರ್ಶಿನದ ಕೊಂಬನ್ನೇ ಡೈರೆಕ್ಟಾಗಿ ಬಳಸ್ಕೊಳ್ಳೋಣ. ಹಾಗೆ ನಾನು ಇಲ್ಲಿ ಮೆಣಸಿನ್ಕಾಯಿ ಅಂದರೆ ನಾನು ಸ್ವಲ್ಪ ಕಮ್ಮಿಯ ಕಂಟೆಂಟನ್ನು ಮಾಡ್ಕೋತಾ ಇರೋದ್ರಿಂದ, ಹಾಗೆ ಖಾರ ಕಮ್ಮಿ ಯೂಸ್ ಮಾಡೋದ್ರಿಂದ ಮೆಣಸಿನ್ಕಾಯಿ ಕಮ್ಮಿ ಇದೆ. ನಿಮಗೆ ಖಾರ ಜಾಸ್ತಿ ಬೇಕು ಅನ್ನೋದಾದರೆ ನಾನು ಹೇಳಿದಷ್ಟನ್ನು ಹಾಕ್ಕೋಬೋದು, ಲಿಮಿಟಲ್ಲಿ ಹಾಕ್ಕೊಳ್ಳಿ. ಸೊ ಈಗ ಕರ್ಬೇವಿನ ಸೊಪ್ಪನ್ನು ಕೂಡ ಅದೇ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಳಿ. ಸೊ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಹಾರೋದಕ್ಕೆ ತಣ್ಣಗಾಗೋದಕ್ಕೆ ಬಿಡಿ. ಆನಂತರ ಒಂದು ಮೂಸಂಬಿ ಹಣ್ಣಿನ ಗಾತ್ರ ಅಥವಾ 100 ಗ್ರಾಮ್ ಹುಣಸೆ ಹಣ್ಣನ್ನು ನೆನೆ ಹಾಕಿಟ್ಟಿರಿ. ನಂತರ ಅದನ್ನು ಚೆನ್ನಾಗಿ ಈ ಥರ ಫಿಲ್ಟರ್ ಮಾಡಿ ಇಟ್ಕೊಳ್ಳಿ. ಏಕೆಂತಂದರೆ ಇದರಲ್ಲಿ ಗಸಿ ಇರುತ್ತೆ. ಸೊ ಅದನ್ನು ನಾವು ಹಾಕೋದು ಬೇಡ. ಅದಕ್ಕೋಸ್ಕರ ಫಿಲ್ಟ್ರ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಕಲ್ಲು ನುಜ್ಜು ಆ ಥರದ್ದೆಲ್ಲ ಸಿಕ್ಕೋದಿಲ್ಲ. ಇದನ್ನು ಪಕ್ಕದಲ್ಲಿ ಇಟ್ಕೊಳ್ಳಿ. ಹಾಗೆ ಈಗ ನೋಡಿ ತಣ್ಣಗಾಗಿದೆ. ಇದನ್ನು ಗ್ರೈಂಡರ್ಗೆ ಹಾಕ್ಕೊಳ್ಳಿ. ಜೊತೆಗೆ ಕೊಬ್ಬರಿಯನ್ನು ಹಾಕಿ ಮಿಕ್ಸ್ ಮಾಡಿದೆ. ಒಣ ಕೊಬ್ಬರಿ ಆಗಿರೋದ್ರಿಂದ ರುಚಿಯನ್ನು ಹೆಚ್ಚಿಸುತ್ತೆ. ಸೊ ಇದಕ್ಕೆ ಕೊಬ್ಬರಿ ಹಾಕಿ ಗ್ರೈಂಡ್ ಮಾಡಿ ಪೌಡ್ರ್ ಮಾಡಿ ಇಟ್ಕೊಳ್ಳಿ. ಬ್ಯಾಡಿಗೆ ಮೆಣಸಿನ್ಕಾಯಿ ಹೆಚ್ಚು ಕೆಂಪಾದಷ್ಟು ಬಣ್ಣ ಇನ್ನೂ ಕೆಂಪು ಬರುತ್ತೆ. ಸೊ ಹಾಗಾಗಿ ಚೆನ್ನಾಗಿರೋ ಬ್ಯಾಡಿಗೆನ ಯೂಸ್ ಮಾಡಿ. ಸೊ ನಂತರ ಇದನ್ನು ಈಗ ಪಕ್ಕಕ್ಕೆ ಇಟ್ಕೊಳ್ಳೋಣ. ನಾವು ಆಗಲೇ ಹುಣಸೆ ರಸವನ್ನು ತೆಗೆದಿಟ್ಕೊಂಡಿದ್ವಲ್ಲ ಅದನ್ನು ಬಾಯ್ಲ್ಡ್ ಮಾಡೋದಕ್ಕೆ ಹಾಕೋಣ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸಿಹಿಗೆ ಬೆಲ್ಲವನ್ನು ಹಾಕೋಣ. ಯಾವುದೇ ಪುಳಿಯೋಗರೆನಲ್ಲೂ ಸಿಹಿ, ಹುಳಿ, ಖಾರ ಮಿಶ್ರಿತವಾಗಿರುತ್ತೆ. ನೀವು ದೇವಸ್ಥಾನಗಳಿಗೆ ಹೋದಾಗ ತುಂಬ ಇಷ್ಟಪಡ್ತೀರಲ್ಲ ಇಷ್ಟು ರುಚಿಯಾಗಿದೆ ಅಂತ. ಸೊ ಅದು ಇದೇ ಮಾದರಿಯಲ್ಲೇ ಅವರು ಕೂಡ ಮಾಡಿಟ್ಟಿರ್ತಾರೆ. ಸೊ ಹೀಗೆ ಚೆನ್ನಾಗಿ ಬಾಯ್ಲ್ಡ್ ಮಾಡ್ಕೊಳ್ಳಿ. ನಿಧಾನವಾಗಿ ಬಾಯ್ಲ್ಡ್ ಆಗ್ತಾ ಇದ್ದ ಹಾಗೆ ಸ್ವಲ್ಪ ಥಿಕ್ನೆಸ್ ಕಾಣಿಸ್ತಾ ಹೋಗುತ್ತೆ. ಆಗ ನೀವು ಪುಡಿ ಮಾಡಿಟ್ಕೊಂಡಂಥ ಹಾಕ್ಕೊಳ್ಳಿ. ಇದನ್ನು ಪುಳಿಯೋಗರೆ ಪುಡಿಯನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ನಾವು ಇದನ್ನು ತುಂಬ ದಿನ ಪ್ರಿಸರ್ವ್ ಮಾಡಿಟ್ಕೋಬೋದು ಫ್ರಿಜ್ಜಲ್ಲಿ. ಹಾಗೆ ಎಣ್ಣೆ ಹಾಕಿಡೋದ್ರಿಂದ ಬಾಟ್ಲಲ್ಲಿ ಹಾಕಿಟ್ರೆ ಅಥವಾ ಟೈಟ್ ಬಾಕ್ಸಲ್ಲಿ ಹಾಕಿಡೋದ್ರಿಂದ ನಮಗೆ
ಗಾಳಿ ಆಡಲ್ಲ, ಆಗ ಹೆಚ್ಚು ದಿನ ಉಳಿಸ್ಕೋಬೋದು. ನಮಗೆ ಯಾವಾಗ ಎಲ್ಲರೂ ಹೋಗಬೇಕು ಅಂದಾಗ ಸಡನ್ನಾಗಿ ಅಡುಗೆ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಅದರಲ್ಲೂ ಈಗಿನ ಬ್ಯುಸಿ ಶೆಡ್ಯೂಲಲ್ಲಂತೂ ಯಾರ ಕೈಲೂ ಅಡುಗೆ ಮಾಡೋದಕ್ಕೆ ಟೈಮ್ ಇರಲ್ಲೋ ಅಂಥ ಸಮಯದಲ್ಲಿ ಈ ಪುಳಿಯೋಗರೆ ಗೊಜ್ಜು ಅಥವಾ ಚಿತ್ರಾನ್ನದ ಗೊಜ್ಜುಗಳನ್ನ ನಾವು ಪ್ರಿಸರ್ವ್ ಮಾಡಿಡೋದ್ರಿಂದ ಯಾವಾಗ ಬೇಕಾದ್ರೂ ನಾವು ಬಳಸ್ಕೋಬೋದು. ಇದು ಹೇಗಿತ್ತು ಅಂತ ನೀವು ಕೂಡ ಟ್ರೈ ಮಾಡಿ, ಮರಿದೇನೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಸೊ ನಿಮ್ಮ ಪ್ರೋತ್ಸಾಹ ಯಾವಾಗಲೂ ಹೀಗೆ ಇರಬೇಕು. ಹಾಗೆ ನಿಮ್ಮ ಸಲಹೆಗಳನ್ನು ಕೂಡ ನಮ್ಮ ಮೆಸೇಜ್ ಬಾಕ್ಸಲ್ಲಿ ಹಾಕಿ. ಹಾಗೆ ಕಾದ ಎಣ್ಣೆಯನ್ನು ಒಂದು 3 ಸ್ಪೂನು ಹಾಕಿ ಮತ್ತೆ ತಿರುವಿ. ಕಾರಣ ಎಣ್ಣೆ ಅಂಶ ಇದ್ದಷ್ಟು ಇದು ಹೆಚ್ಚು ದಿನ ಪ್ರಿಸರ್ವ್ ಮಾಡಿದ್ರೆ ಹಾಳಾಗೋದಿಲ್ಲ. ಹಾಗಾಗಿ ನಾವು ಈ ಎಣ್ಣೆನ ಯೂಸ್ ಮಾಡ್ತೀವಿ. ನೋಡಿ, ಈ ಥರ ಟೈಟ್ ಬಾಕ್ಸಲ್ಲಿ ಹಾಕಿ ಎತ್ತಿಟ್ಕೊಳ್ಳಿ. ಈ ವಿಡಿಯೋನ ನೋಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಕಾಲಾವಕಾಶ ನನಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು.